ಪಾಪವನ್ನು ನೀವು ಕ್ರಿಸ್ತನಿಲ್ಲದೆ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಶಿಲುಬೆಯನ್ನು ನೋಡುವಾಗ ನಮ್ಮಲ್ಲಿ ದುಃಖ ಉಂಟಾಗುತ್ತೆ, ಪ್ರಾಯಶ್ಚಿತ್ತ ಉಂಟಾಗುತ್ತೆ, ಪಾಪದ ಮೇಲೆ ದ್ವೇಷ ಉಂಟಾಗುತ್ತೆ. ಪಾಪದ ಅಧಿಕಾರವನ್ನ ಯೇಸು ನಾಶ ಮಾಡಿದ್ದಾನೆ. ಯಾರು ಯೇಸುವನ್ನ ನಂಬ್ತಾರೋ ಪಾಪ ಅವ್ರ ಮೇಲೆ ಅಧಿಕಾರವನ್ನ ಚಲಾಯಿಸಲ್ಲ. ಬೈಬಲ್ ನಮ್ಗೆ ಏನು ಹೇಳುತ್ತೆ ಅಂದ್ರೆ, ನಾವು ಪಾಪದ ಪಾಲಿಗೆ ಸಾಯುವಂತವರಾಗಿದ್ದೇವೆ, ಶಾರೀರಿಕವಾಗಲ್ಲ, ಆತ್ಮೀಕವಾಗಿ. ಇದು ಪ್ರತಿದಿನ ನಡೆಯುವಂತಹ ಕ್ರಿಯೆ. ಶಿಲುಬೆಯಿಂದ ಏನಾಯ್ತು ಗೊತ್ತಾ? ಮೊದಲನೇದಾಗಿ ದೇವರ ಜೊತೆ ಮಾತಾಡುವುದಕ್ಕೆ ಸಾಧ್ಯ ಆಯ್ತು, ಆತನಲ್ಲಿ ನೆಲೆಗೊಂಡಿರುವುದಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದಾನೆ. ಪ್ರತಿದಿನ ಪ್ರಾರ್ಥನೆಯಿಂದ ಪ್ರಾರಂಭಿಸಿ, ಅಟ್ಲೀಸ್ಟ್ 1 ಗಂಟೆ ಆದರೂ ಪ್ರೇಯರ್ ಮಾಡಬೇಕು. ಜೀಸಸ್ ಪ್ರಕಾರ ಆನೆಸ್ಟ್ ಆಗಿ ದೇವರ ಜೊತೆ ಉಳ್ಕೊಳ್ಳುವಂತಹ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಏನು ಬೇಡಿಕೆಗಳನ್ನು ಹೇಳ್ಬೇಡಿ. ಸ್ಟಾರ್ಟಿಂಗ್ ಮಿನಿಟ್ಸ್ ಅಲ್ಲಿ ದೇವರೊಂದಿಗೆ ಮಾತಾಡುವುದನ್ನು ಕಲಿಬೇಕು. ಕಷ್ಟ ಸುಖ ಹೇಳ್ಕೊಳ್ಳೋದನ್ನು ಕಲಿಬೇಕು. ಆತನೊಂದಿಗೆ ನಮ್ಮ ದುಃಖವನ್ನು ಹೇಳ್ಕೊಳ್ಳೋದನ್ನು ಕಲಿಬೇಕು. ಆ ರೀತಿಯಾಗಿ ಕ್ರಿಸ್ತನಲ್ಲಿ ಉಳಿಯುವಾಗಲೇ ನಾನು ಬದಲಾಗುವುದಕ್ಕೆ ಸಾಧ್ಯ, ನಾನು ಪಾಪವನ್ನು ನಿರಾಕರಿಸುವುದಕ್ಕೆ ಸಾಧ್ಯ. ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಪಾಪಗಳನ್ನು ಅರಿಕೆ ಮಾಡಬೇಕು. ದಿನ ಅಟ್ಲೀಸ್ಟ್ ಬೆಳಗಿನ ಜಾವದಲ್ಲಿ ಸಪ್ರೇಟಾಗಿ ಇನ್ನೊಂದು 10-15 ನಿಮಿಷ ವಾಕ್ಯದೊಂದಿಗೆ ಸಮಯ ಕಳೆಯೋದು ಅಂದರೆ ಅದನ್ನು ಓದಬೇಕು. ಆಮೇಲೆ ನ್ಯೂಸ್ ಪೇಪರ್ ತರಲ್ಲ, 1ನೇ ಅಧ್ಯಾಯದಲ್ಲಿ ಆದಿಯಲ್ಲಿ ದೇವರು ಲೋಕವನ್ನು ಉಂಟು ಮಾಡಿದನು, ಆದಿಯಲ್ಲಿ ಲೋಕವು ಕಾರ್ಗತ್ತಲೆಯಿಂದ ಇತ್ತು. ಏನರ್ಥ ಆಯಿತು? ಏನು ಅರ್ಥ? ಇಲ್ಲಿ ಕತ್ತಲೆ ಇತ್ತು. ಓಕೆ, ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ಓದುವಾಗ, ವಾಕ್ಯ ನನ್ನ ಒಳಗಡೆ ಹೋಗುವಾಗ ನಾವು ಕ್ರಿಸ್ತನಲ್ಲಿ ಉಳಿಯುವುದಕ್ಕೆ ಸಾಧ್ಯವಾಗಿದೆ. ಕೆಲವೊಂದು ಸಲ ನಮಗೆ ಪ್ರತ್ಯೇಕವಾಗಿ ಯುದ್ಧ ಮಾಡ್ತಾ ಇರುವಂಥ ಪಾಪದ ವಿಚಾರಗಳಲ್ಲಿ ಕೆಲ ವಾಕ್ಯಗಳನ್ನು ಬಾಯಿಪಾಠ ಮಾಡಬೇಕು. ದೇವರೇ, ನನಗೆ ಕೋಪ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಅಹಂಕಾರ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ನನಗೆ ಕೆಟ್ಟದರ ರೀತಿಯಲ್ಲಿ ನೋಡೋದನ್ನು, ಮೊಬೈಲನ್ನು ಬಿಡೋಕ್ಕಾಗ್ತಾ ಇಲ್ಲ. ವಾಕ್ಯಗಳನ್ನು ಧ್ಯಾನ ಮಾಡಿ. ಪರಿಶುದ್ಧಾತ್ಮನಿಲ್ಲದೆ ಪಾಪವನ್ನು ಗೆಲ್ಲುವುದು ಅಸಾಧ್ಯ. ಪ್ರತಿಯೊಂದ್ಸಲ ಪಾಪ ನಿನ್ನನ್ನು ಎಳೆಯುವಾಗ, ಓಕೆ, ಯಾವುದೇ ಪಾಪವಾಗಿರ್ಬೋದು, ಮೋಹ ಆಗಿರ್ಬೋದು, ಸುಳ್ಳು ಹೇಳುವುದಂಥದ್ದಾಗಿರ್ಬೋದು, ಕೋಪ ಆಗಿರ್ಬೋದು, ಕಠಿಣವಾಗಿ ಮಾತಾಡುವಂಥದ್ದಾಗಿ, ಆ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡಿ. ಏನಂತ? ಪರಿಶುದ್ಧಾತ್ಮನೇ, ನನಗೆ ಸಹಾಯ ಮಾಡು ಸ್ವಾಮಿ, ಈ ಪಾಪಕ್ಕೆ ನನಗೆ ನೋ ಹೇಳುವುದಕ್ಕೆ ಸಹಾಯ ಕೊಡು ಸ್ವಾಮಿ, ನಾನು ಇದನ್ನು ಗೆಲ್ಲಬೇಕು. ಆ ಸಮಯದಲ್ಲಿ ನೀನು ಪರಿಶುದ್ಧಾತ್ಮನ ಮೇಲೆ ಡಿಪೆಂಡ್ ಆಗುವಾಗ ನೀನು ಅದನ್ನು ತಪ್ಪಿಸ್ಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಪಾಪದ ಜೊತೆಗೆ ಯುದ್ಧ ಮಾಡುವುದಕ್ಕಿಂತ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದು ಇಂಪಾರ್ಟೆಂಟ್. ಅದು ಚೇಂಜ್ ಆದಾಗಲೇ ನಾವು ಪಾಪದ ಕಡೆ ಗಮನ ಕೊಡಲ್ಲ, ಸೈತಾನನ ಕಡೆ ಗಮನ ಕೊಡಲ್ಲ, ದೇವರ ಕಡೆ ಗಮನ ಕೊಡ್ತೇವೆ. ನಾನು ಇಹಲೋಕವನ್ನು ಅನುಸರಿಸಿದೆ ಅಂದರೆ ಮೊಬೈಲು, ಟಿ.ವಿ ಇದೆಲ್ಲ ಅನುಸರಿಸದೆ ದೇವರಿಗೆ ಮೆಚ್ಚುಗೆಯಾದದ್ದು, ಪರಿಪೂರ್ಣವಾದದ್ದು ಆಗಿರುವ ದೇವರ ಚಿತ್ತವನ್ನು ಅದನ್ನು ಆಲೋಚಿಸುವಾಗ, ಅದನ್ನು ತಿಳ್ಕೊಳ್ಳುವಾಗ ನನ್ನ ಮನಸ್ಸು ಚೇಂಜ್ ಆಗುತ್ತೆ. ಮನಸ್ಸು ಚೇಂಜ್ ಆದಾಗ ನಾನು ಪರಿವರ್ತಿಸಲ್ಪಟ್ಟಿರ್ತೇನೆ. ಪಾಪ ನನ್ನ ಅಟ್ರಾಕ್ಟೇ ಆಗಲ್ಲ.